ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡೋದು, ಮತ್ತೊಮ್ಮೆ ಮಾಹಿತಿ ಕೊಡೋದು ಅನಿವಾರ್ಯ ಆಗಿತ್ತು. ಈಗ ಗೃಹ ಜ್ಯೋತಿಯ ಸರದಿ. ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಫಲಾನುಭವಿಗಳು ಮಾಹಿತಿ ಕೊಡೋದು ಕಡ್ಡಾಯ. ಉಚಿತ ವಿದ್ಯುತ್ ಪಡಿತಾ ಇರೋರ ಪ್ರವರ್ಗ ಕೂಡ ಸಂಗ್ರಹ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಪರಿಷ್ಕರಣೆಯ ವೇಳೆ ಈ ಮಾಹಿತಿ ಅಪ್ಡೇಟ್ ಅನ್ನ ಮಾಡಲಿದ್ದಾರಂತೆ ಎಸ್ಕಾಂ ಸಿಬ್ಬಂದಿ. ಗೃಹಲಕ್ಷ್ಮಿ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ರಾಜ್ಯದಾದ್ಯಂತ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದೆ. ಗೃಹ ಜ್ಯೋತಿ ಪರಿಷ್ಕರಣೆಯ ಮೂಲಕ ಸರ್ಕಾರದಿಂದ ಹೊಸ ರೀತಿಯ ಪ್ಲಾನ್, ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ಲಾಭ ಸಿಗಬೇಕು ಅಂತ. ಎಸ್ಐಆರ್ಗೆ ಕೌಂಟರ್ ಕೊಡೋದು ಕೂಡ ಇದು ಮೋಸ್ಟ್ಲಿ ಪ್ಲಾನ್ ಆಗಿರಬಹುದು ಅಂತ. ಮತದಾರರ ಮಾಹಿತಿ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ. ಫಲಾನುಭವಿಗಳಿಂದ ವೋಟರ್ ಐಡಿ ಆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರಂತೆ. ಯೋಜನೆ ಫಲಾನುಭವಿಗಳ ಎಪಿಕ್ ಕಾರ್ಡ್ ನಂಬರ್ ಅನ್ನ ಕೂಡ ಪಡೆದುಕೊಳ್ತಾರಂತೆ ಸಿಬ್ಬಂದಿ. ಕರ್ನಾಟಕದ ಮತದಾರ ಮನೆಯ ವಿವರವನ್ನ ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ. ಇದರ ಜೊತೆಗೆ ಫಲಾನುಭವಿಗಳ ಜಾತಿಯ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಿದೆ ಅಂತೆ ಸರ್ಕಾರ. ಉಚಿತ ವಿದ್ಯುತ್ ಪಡಿತಾ ಇರೋರ ಪ್ರವರ್ಗ ಕೂಡ ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಹಂಗಾಗಿ ನಿಜವಾದ ಫಲಾನುಭವಿಗಳನ್ನ ಹುಡುಕೋ ಪ್ರಯತ್ನನ ಅಥವಾ ಚುನಾವಣಾ ಆಯೋಗ ಅಥವಾ ಕೇಂದ್ರ ಸರ್ಕಾರ ಕೈಗೊಂಡಿರುವಂತ ಎಸ್ಐಆರ್ ಪ್ರಕ್ರಿಯೆಗೆ ಕೌಂಟರ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಸರ್ವೇನ, ಇದು ಪ್ರಶ್ನೆ ಆಗಿರೋದು. ಎನಿವೆ, ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಫಲಾನುಭವಿಗಳಿದಿರೋ ಅರ್ಹ ಫಲಾನುಭವಿಗಳನ್ನ ಹುಡುಕೋ ಪ್ರಯತ್ನ ಆಗುತ್ತೆ. ಅವ್ರಿಗೆ ಮಾತ್ರ ಯೋಜನೆಯನ್ನ ತಲುಪಿಸೋ ಕೆಲಸ ಆಗುತ್ತೆ. ಆ ಕಾರಣಕ್ಕೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಕಡ್ಡಾಯ, ಮತ್ತೊಮ್ಮೆ ನೀವು ಮಾಹಿತಿನ ಕೊಡೋದು ಕಡ್ಡಾಯ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರಂತೆ ನೀವು ಮಾಹಿತಿ ಕೊಡಬೇಕು ಮನೆ ಮನೆಗೆ ಸಿಬ್ಬಂದಿ ಬಂದಂತ ಹೊತ್ತಲ್ಲಿ. ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಗೃಹಲಕ್ಷ್ಮಿಯ ಬಳಿಕ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಾಹಿತಿ ಕೊಡೋದು ಕಡ್ಡಾಯ, ಆ ಮೂಲಕ ಅರ್ಹ ಫಲಾನುಭವಿಗಳನ್ನ ಹುಡುಕ್ತೀವಿ ಅಂತ ಸರ್ಕಾರ ಹೇಳ್ತಾ ಇರೋದು. ನಿಜಕ್ಕೂ ಫಲಾನುಭವಿಗಳನ್ನ ಫೈಂಡ್ ಔಟ್ ಮಾಡೋದಾ ಅಥವಾ ಈಗ ಚುನಾವಣಾ ಆಯೋಗ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಕೈಗೊಂಡಿರುವ ಎಸ್ಐಆರ್ ಪ್ರಕ್ರಿಯೆಗೆ ಕೌಂಟರ್ ಕೊಡೋದಕ್ಕೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಶ್ರುತಿ, ನಿಜವಾಗ್ಲೂ ಇದು ಕೇವಲ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ಅಂತಲ್ಲ, SIRಗೆ ಒಂದು ರೀತಿ ಟಕ್ಕರ್ ಕೊಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಯಾವುದೇ ಒಂದು ಯೋಜನೆ, ಗ್ಯಾರಂಟಿ ಯೋಜನೆ ಅಂತ ಬಂದಾಗ ಅಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವಿಳಾಸವನ್ನು ಮಾತ್ರ ಇಲ್ಲಿ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಈಗ ಪರಿಷ್ಕರಣೆ ಇವತ್ತಿಂದ ಇಡೀ ರಾಜ್ಯದಲ್ಲಿರುವಂತಹ 5 ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆಗ್ತದೆ. ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಬೆಸ್ಕಾಂನ ಅಂದರೆ ಆಯಾ ಎಸ್ಕಾಂಗಳ ಸಿಬ್ಬಂದಿ ಮನೆಗೆ ಬಂದು ಒಂದಷ್ಟು ದಾಖಲೆಗಳನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಹೊರಡಿಸಿರುವಂಥ ಒಂದು ಆದೇಶದಲ್ಲಿ ವೋಟರ್ ಐಡಿ ಆಗಿರ್ಬೋದು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥ ಒಂದು ಕಾಲಮನ್ನು ಕೂಡ ಇಟ್ಟಿರುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ SIRಗೆ ಕೌಂಟರ್ ಕೊಡುವಂತಹ ನಿಟ್ಟಿನಲ್ಲೇ ಈ ರೀತಿಯಾದಂಥ ಒಂದು ಕಾಲಮನ್ನು ಗೃಹ ಜ್ಯೋತಿ ಯೋಜನೆಯಲ್ಲಿ ಮರುಪರಿಷ್ಕರಣೆ ಮಾಡುವಂಥ ವಿಚಾರದಲ್ಲಿ ಸೇರಿಸಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಯಾಕೆಂತಂದರೆ ಈಗ ಒಂದು ಕಡೆ ಕಾಂಗ್ರೆಸ್ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ SIRಗೆ. ಇಲ್ಲ, ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರು ಈ ಒಂದು SIR ಮಾಡುವಂಥ ಸಂದರ್ಭದಲ್ಲಿ
ಅವರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳು ಆಗ್ತಿದೆ ಅನ್ನುವಂಥ ಒಂದು ಆರೋಪವನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಮಾಡ್ತಾನೆ ಬರ್ತಾ ಇತ್ತು. ಸೊ ಆರಂಭದಿಂದಲೂ ಕೂಡ SIRಗೆ ಕಾಂಗ್ರೆಸ್ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇತ್ತು. ಈಗ ಇದರೆಲ್ಲದರ ನಡುವೆನೂ ಕೂಡ ರಾಜ್ಯ ಚುನಾವಣಾ ಆಯೋಗ ರಾಜ್ಯದಲ್ಲಿ ಈಗಾಗಲೇ ನಿನ್ನೆಯಿಂದ SIR ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸೊ ಈಗ ಇವತ್ತಿನಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡುವಂಥ ವಿಚಾರದಲ್ಲಿ ಎಸ್ಕಾಂಗಳ ಸಿಬ್ಬಂದಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿ ವೋಟರ್ ಐಡಿಯನ್ನು ಕೊಡಬೇಕು, ಅದ್ರ ಜೊತೆಗೆ ತಮ್ಮ ಜಾತಿಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ಕಾಲಮನ್ನು ಮೆನ್ಷನನ್ನು ಮಾಡಲಾಗಿದೆ. ಪ್ರಮುಖವಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್, ಇವೆಲ್ಲವೂ ಕೂಡ ಯಾವುದೇ ನೀವು SIR ಅಲ್ಲೂ ಕೂಡ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಇವೆಲ್ಲವನ್ನು ಕೊಡಬೇಕಾದ್ರೆ ಗೃಹಜ್ಯೋತಿ ಪರಿಷ್ಕರಣೆ ವಿಚಾರದಲ್ಲಿ ಮತದಾರರ ಗುರುತಿನ ಚೀಟಿ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ SIRಗೆ ಕೌಂಟರ್ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದೆಯಾ ಅನ್ನುವಂಥದ್ದು. ಒಂದು ಕಡೆ ಸರ್ಕಾರ ಹೇಳ್ತಾ ಇತ್ತು, ಸ್ವತಃ CM DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಗೃಹಜ್ಯೋತಿ ಯೋಜನೆ ಕೇವಲ ಫಲಾನುಭವಿಗಳಷ್ಟೇ ಅಲ್ಲ, ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಈ ಒಂದು ಯೋಜನೆ ದುರ್ಬಳಕೆ ಆಗ್ತದೆ. ಸೊ ಹೀಗಾಗಿ ನಾವು ಮರುಪರಿಷ್ಕರಣೆ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಸೊ ಇದಕ್ಕೆ ರಾಜ್ಯಾದ್ಯಂತ ಒಂದು ಸ್ವಾಗತ ಕೂಡ ವ್ಯಕ್ತವಾಗಿತ್ತು. ಆದರೆ ಆರಂಭದಲ್ಲಿ ಈ ರೀತಿಯಾದಂತಹ ಒಂದು ಮತದಾರರ ವೋಟರ್ ಐಡಿ ಏನಿದೆ ಆ ಒಂದು ಸಂಖ್ಯೆಯನ್ನು ಮೆನ್ಷನ್ ಮಾಡುವಂಥ ಕಾಲಮ್ ಇರಲಿಲ್ಲ, ಮತ್ತು ಜಾತಿ ಕಾಲಮ್ ಏನಿತ್ತು ಅದು ಕೂಡ ಇರಲಿಲ್ಲ. ಈಗ ಮರುಪರಿಷ್ಕರಣಾ ಅರ್ಜಿಯಲ್ಲಿ ಇವೆರಡು ಕಾಲಮ್ಗಳನ್ನು ಸೇರಿಸಿರೋದನ್ನು ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಒಂದು ಸಮುದಾಯ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಮತ್ತೊಂದು SIRಗೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲೇ ಈ ರೀತಿಯಾದಂಥ ಒಂದು ಕಾಲಮನ್ನು ಸೇರಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.